ಸರ್ ಈಗ ಅಮೇರಿಕದಲ್ಲಿ ಒಬ್ಬಿದ್ದ, ಈಗಿಲ್ಲ, ಎಡ್ಗರ್ ಕೇಸಿ ಅಂತ. ಅವನಿಗೆ ಟ್ರಾನ್ಸ್ಫರ್ ಹೋದಾಗ ಇಲ್ಲ ಹಿಂದಿಂದು ಮುಂದಿಂದು ಯಾವ ವಸ್ತು ಕೊಟ್ಟಿರೋದು ಹಿಂದೆಲ್ಲ ಗೊತ್ತಾಗೋದು. ಅಮೇರಿಕನ್ ಸರ್ಕಾರ ಅವ್ನು ತುಂಬ ಬಳಸ್ಕೊಂಡು ಕಾಲ್ಡ್ರ್ ಕಾಕು ನಡಿಕೆ ಎಲ್ಲ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ರು. ಅವ್ನಿಗೆ ಹಿಂದಿಂದು ಮುಂದಿಂದು ಸ್ಕ್ಯಾನ್ ಮಾಡೋದೆಲ್ಲ ಗೊತ್ತು. ಆಗ ನನಗೆ ನಿಮ್ಮ ಜ್ಞಾಪಕ ಬಂತು ಸರ್ ಅಂತಂದೆ. ನೋಡಿಯಾ, 5 ವಿಷಯ ಹೇಳ್ತೀನಿ, ಜ್ಞಾಪಕ ಇಟ್ಕೋಬೇಕು ಅಂತ ಹೇಳು. ನೋಡಿಯಾ, ಇವತ್ತು ಬ್ಯಾಂಕಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟು ಚೆಕ್ ಪಾಸ್ ಮಾಡ್ಯಾರೆ, ಇಷ್ಟು ಲೋನ್ ಅಕೌಂಟ್ ಪಾಸ್ ಮಾಡ್ಯಾರೆ. ಮುಸ್ಲಿಮ್ ಬಂದು ಗಲಾಟೆ ಮಾಡ್ಯಾನೆ, ಮತ್ತೆ ವಾದ ಮಾಡ್ಯಾನೆ, ಇಷ್ಟ ಆಯ್ತಾನೆ ಬ್ಯಾಂಕಿಂದ ಆಯ್ತಾನೆ. ಈಗ ಬಂದಿದ್ದಾರೆ, ಈ ಜಸ್ಟಿಗೆ ಬಂದು ಬ್ಯಾಂಕಿಂದ ಬಂದು ಅವರು ಒಂದು ತೆಂಗಿನಕಾಯಿನ ಕೊಟ್ಟಿದ್ದರು. ಇದನ್ನು ಇಟ್ಕೊಂಬಿಡಿ, ಮನೇಲಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿ, ನೀವೇನು ಅಂದ್ಕೊಂಡಿದ್ದೀರೋ ಆಗುತ್ತೆ, ಬೇಗದಲ್ಲೇ ಆಗುತ್ತೆ ಅಂತಂದಿದ್ರು. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಆದರೆ ಮನೆ ಕಟ್ಟಬೇಕು ಅನ್ನೋ ಯೋಚನೆ ಇತ್ತು. ಆದರೆ ಅದು ಹೇಗೆ ಗೊತ್ತಿಲ್ಲ, ಗುರುಗಳು ಆಶೀರ್ವಾದ ಮಾಡ್ಕೊಂಡು ಕೊಟ್ಟಿದ್ದು ಕಾಯಿನ ಪೂಜೆ ಮಾಡ್ಕೊಳ್ತಾ ಬಂದು 1 ವರ್ಷದೊಳಗೆ ಮನೆ ಕಟ್ಟಿ ಅದು ಗೃಹ ಪ್ರವೇಶಕ್ಕೆ ಈ ಗುರುಗಳನ್ನ ನೋಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ. ಸರ್ ಗುರುನಾಥರು ಒಂದು ದಿವಸ ಬಂದಿದ್ರು ಸಂಜೆ, ನಮ್ಮೂರಲ್ಲಿ ಟಿಂಬರ್ ರವಿ ಅಂತ ಅವ್ರ ಮನೆಗೆ ಬಂದಿದ್ದರು. ನಾನು ಅಲ್ಲಿಗೆ ಹೋಗಿದ್ದೆ. ಒಂದು ಅವರ ತಾಯಿ ಇದ್ದಾರೇನೋ ತಿಂಡಿ ಮಾಡಿರೋ ಅವಲಕ್ಕಿ ಒಗ್ಗರಣೆ ಮಾಡಿ ಕೊಟ್ಟು ತಿಂದರು ಎಲ್ಲರೂ. ಬರೇ ಹೋಗೋಣ ಅಂತಂದು ನನಗೆ. ಆಮೇಲೆ ಜೋಬಲ್ಲಿ ಒಂದು 100 ರೂಪಾಯಿ ಇತ್ತು, ಖರ್ಚು ಬೇಕಲ್ಲ, ಮತ್ತು ವಾಪಸ್ ಬಸ್ ಚಾರ್ಜ್ಗೆ ಮತ್ತು ಅಲ್ಲಿ ಹೆಂಗೆ ಅಂತ ಇಟ್ಕೊಂಡೆ ಹೊರಟೆ. ರವಿ ಬೆಳಗಿಂದ ಜೊತೆಲೇ ಇದ್ದಾನೆ, ಒಂದೇ ಕಾರು. ಆಮೇಲೆ ಗುರುನಾಥ್ ಜೊತೆಲೇ ಇದ್ದರು. ನಾನು ಹಿಂದ್ಗಡೆ ಕೂತಿದ್ದೆ, ಪಕ್ಕದಾಗ ಕೂತಿದ್ರು, ಮುಂದ್ಗಡೆ ಇನ್ನೊಬ್ಬರು ಕೂತಿದ್ರು. ಕಾರು ಚಿಕ್ಕಮಗಳೂರು ಹೊಡೆಯ ಅಂದರು. ಚಿಕ್ಕಮಗಳೂರು ಹೊರಡ್ರು. ಬೈಪಾಸ್ ಬಂತು ಹಿರೇಮಗಳೂರು ಹತ್ರ. ಮತ್ತು ಬೈಪಾಸ್ ಹೊಡೆಯ ಅಂದರು. ಮತ್ತು ಬೈಪಾಸಲ್ಲಿ ತೆಕ್ಕೊಂಡ. ಮತ್ತು ಬಲಕ್ಕೆ ತೆಕ್ಕಳಿ ಅಂತ AIT ಸರ್ಕಲ್ ಹತ್ರಕ್ಕೆ ಊರಿಗೆ ಹೊಡೆಯ ಅಂದರು. ಊರಿಗೆ ಹೋಗ್ತಾಯಿದ್ದಾನೆ. ಊರಿಗೆ ಹೋಗ್ತಿರ್ಬೇಕಾದ್ರೆ ಕಾರ್ ನಿಲ್ಸಯ್ಯ ಅಂದರು. ನನಗೆ ಅಷ್ಟೊತ್ತಿಗೆ ಏನಾಯಿತು, ಎಡ್ಗರ್ ಕೇಸಿ ಅಂತ ಒಬ್ಬ ಅಮೇರಿಕದಲ್ಲಿದ್ದ. ಅವನಿಗೆ ಟ್ರಾನ್ಸ್ಫರ್ ಹೋದಾಗ ಹಿಂದಿದ್ದು ಮುಂದೆಲ್ಲ ಹೇಳಕ್ಕೆ ಬರುತ್ತೆ. ಅದು ಜ್ಞಾಪಕ ಆಗ್ತಾಯಿತ್ತು. ಓದಿದ್ದೆ, ಕಸ್ತೂರಿಲೋ ಅದೆಲ್ಲ ಮುಂದಿತ್ತು, ಓದಿದ್ದೆ. ಗುರುನಾಥರು ಹೀಗೆ ಅಲ್ವ, ಹೀಗೆ ಹೇಳ್ತಾರಲ್ವ ಅಂತ ಅದು ಎಡ್ಗರ್ ಕೇಸ್ ಇದೆಲ್ಲ ಜ್ಞಾಪಕ ಆಗ್ತಾಯಿದೆ. ಕಾರ್ ಹೋಗ್ತಾಯಿತ್ತು. ಗುರುನಾಥನ ಪಕ್ಕ ಇರ್ತಿದ್ದು ನೋಡಿರಿಗೆ ನೋಡಿ, ಏನು ಯೋಚನೆ ಮಾಡ್ತಿದ್ದೀಯ ಅಂದರು. ಸರ್ ಈಗ ಅಮೇರಿಕದಲ್ಲಿ ಒಬ್ಬಿದ್ದ, ಈಗಿಲ್ಲ, ಎಡ್ಗರ್ ಕೇಸಿ ಅಂತ. ಅವನಿಗೆ ಟ್ರಾನ್ಸ್ಫರ್ ಹೋದಾಗ ಇಲ್ಲ ಹಿಂದಿಂದು ಮುಂದಿಂದು ಯಾವ ವಸ್ತು ಕೊಟ್ಟಿರೋದು ಹಿಂದೆಲ್ಲ ಗೊತ್ತಾಗೋದು. ಅಮೇರಿಕನ್ ಸರ್ಕಾರ ಅವ್ನು ತುಂಬ ಬಳಸ್ಕೊಂಡು ಕಾಲ್ಡ್ರ್ ಕಾಕು ನಡಿಕೆ ಎಲ್ಲ ಇದಕ್ಕೆಲ್ಲ ಉಪಯೋಗಿಸ್ಕೊಂಡ್ರು. ಅವ್ನಿಗೆ ಹಿಂದಿಂದು ಮುಂದಿಂದು ಸ್ಕ್ಯಾನ್ ಮಾಡೋದೆಲ್ಲ ಗೊತ್ತು. ಆಗ ನನಗೆ ನಿಮ್ಮ ಜ್ಞಾಪಕ ಬಂತು ಸರ್ ಅಂತಂದೆ. ಅಷ್ಟೇನೆಯಾ, ಹಿಂದಿಂದು ಮುಂದೆ ಹೇಳ್ತಿದ್ದ? ಹ್ಞೂ ಅಂತ. ಕಾರ್ ನಿಲ್ಸಯ್ಯ ಅಂದರು. ಆಮೇಲೆ ನಿಲ್ಸು. ಗುರುನಾಥರ ಶಿಷ್ಯನರು ತುಂಬ ಬೇಕಾದವರು. ಒಬ್ಬರು ಬ್ಯಾಂಕ್ ಆಫೀಸರ್ ಇದ್ದರು, ಶಿವಮೊಗ್ಗ ಶೃಂಗೇರಿಲಿದ್ದರು. ಅವ್ರಿಗೆ ಫೋನ್ ಮಾಡ್ಯಾ ಅಂದರು. ಶಿವಮೊಗ್ಗ ಹತ್ರಲ್ಲೇ ಶೃಂಗೇರಿ ಹತ್ರಲ್ಲೇ ಬ್ಯಾಂಕಲ್ಲಿ ಮ್ಯಾನೇಜರ್ ಇದ್ದರು, ಅವರು ಆಗಿದ್ದಾರೆ. ತುಂಬ ಬೇಕಾದವರು, ವಿದ್ಯಾವಂತರು. ಈ ಲೌಕಿಕದಲ್ಲಾಗಲಿ ವೇದದಲ್ಲೆಲ್ಲ ತುಂಬ ವಿದ್ಯಾವಂತರು. ಶಿವಗುರು ಅಂತವ್ರ ಹೆಸರು. ಆಮೇಲೆ ಫೋನ್ ಮಾಡ್ಯಾ ಅವರಿಗೆ ಅಂದರು. ಮಾಡಿ ಹಲೋ ಅಂತಂದು ಕಟ್ ಮಾಡ್ಯಾ ಅಂದರು. ನನ್ನ ಪಕ್ಕ ತಿರುಗಿರು. ನೋಡಿಯಾ, 5 ವಿಷಯ ಹೇಳ್ತೀನಿ, ಜ್ಞಾಪಕ ಇಟ್ಕೋಬೇಕು ಅಂತ ಹೇಳು. ನೋಡಿಯಾ, ಇವತ್ತು ಬ್ಯಾಂಕಲ್ಲಿ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಇಷ್ಟು ಚೆಕ್ ಪಾಸ್ ಮಾಡ್ಯಾರೆ, ಇಷ್ಟು ಲೋನ್ ಅಕೌಂಟ್ ಪಾಸ್ ಮಾಡ್ಯಾರೆ. ಮುಸ್ಲಿಮ್ ಬಂದು ಗಲಾಟೆ ಮಾಡ್ಯಾನೆ, ಮತ್ತೆ ವಾದ ಮಾಡ್ಯಾನೆ, ಇಷ್ಟ ಆಯ್ತಾನೆ ಬ್ಯಾಂಕಿಂದ ಆಯ್ತಾನೆ. ಈಗ ಬಂದಿದ್ದಾರೆ, ಈ ಜಸ್ಟಿಗೆ ಬಂದು ಬ್ಯಾಂಕಿಂದ ಬಂದು ಪ್ಯಾಂಟು ಬಿಚ್ಚಿ ಪಂಚೆ ಉಟ್ಕೊಂಡು ಕಾಲ್ಗೇನ ಪೆಟ್ಟಾಯಿ ಸರ್, ಚಪ್ಪಲಿ ಕಚ್ಚಿರ್ಬೇಕು, ಎಣ್ಣೆನೋ ಆಯಿಂಟ್ಮೆಂಟ್ ಹಚ್ಕೊತಾ ಇದ್ದಾರೆ ಅಂತ. ಆಯ್ತೇನಪ್ಪ, ಪ್ಯಾಂಟಿನ ಜಾಬ್ ಸಿಗಾಕಿಲ್ಲ ಸರ್, ಈ ಬಣ್ಣದ ಪ್ಯಾಂಟು. ಇವತ್ತು ಫಿಗರ್ ಜ್ಞಾಪಕಿ ಸರ್, 1773 ರೂಪಾಯಿ ದುಡ್ಡಿದೆ ಪ್ಯಾಂಟಿನ ಜಾಬಲ್ಲಿ. ಇದಂತ ಕಳಿ ನಾಳೆ ಹೊಸ ಉಪಕರ್ಮ, ಮಗೊಂದು ಉಪಕರ್ಮ ಇದೆ. ಅವ್ರ ಮಿಸಸ್ಸು ಗಾಡಿ ತೆಗೆದಿದ್ದಾರೆ, ಬೆಳ್ಳಿ ಪಾತ್ರೆ ತೆಕ್ಕತ್ತಾ ಇದ್ದಾರೆ ನಾಳೆ ಅಣಿ ಮಾಡೋಕ್ಕೆ. ಆ ಸೀರೆ ಇದರಲ್ಲಿ 800 ರೂಪಾಯಿ ದುಡ್ಡಿದೆ ಸರ್. 1000 ರೂಪಾಯಿ ಖರ್ಚಿಗೆ ಕೊಟ್ಟಿದ್ರು ಮೊನ್ನೆ ಸಂಬಳದಾಗ. 200 ರೂಪಾಯಿ ಖರ್ಚು ಮಾಡಿರಬೇಕು. 800 ರೂಪಾಯಿ ದುಡ್ಡಿದೆ. ಒಂದು ಮಕ್ಕಳನ್ನೆಲ್ಲ ತಂತಿ ಮೇಲೆ ಹಳದಿ ಮಕ್ಕಳು ಹರಿವಿಯರ್ ಸರ್ ನಾಳೆಗೋಸ್ಕರ. ಆಯ್ತು ಸರ್.
ಆಯಿತಾ ಸರ್ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದರು. ಹೌದು ಸರ್. ಫೋನ್ ಮಾಡ್ಯಾ ಮತ್ತೆ ಅವ್ರಿಗೆ. ಅವಾಗ ಮತ್ತೆ ಫೋನ್ ಮಾಡಿರಿ. ಅವ್ರಿಗೆ ಗೊತ್ತಾಯಿತು ರವಿ ಗುಗಳಿದ್ದಾರಾ ಅಂದರು. ಹೌದು ಸರ್. ಏನು ಮಾಡ್ತಿದ್ದೀರಾ ಅಂದು. ಚಾಲಿ ಚಪ್ಪಲಿ ಕಚ್ಚಿತ್ತು, ಆಯಿಂಟ್ಮೆಂಟ್ ಇಸ್ಕೊತೀನಿ. ಒಂದು ಕರೆಕ್ಟ್ ಆಯಿತಾ, ಬ್ಯಾಂಕಿಂದೆಲ್ಲ ಕೇಳಿರೋ ಅದು ಕರೆಕ್ಟ್ ಆಯಿತಾ. ಆಮೇಲೆ ಜೋಬಲ್ಲಿ ಎಷ್ಟು 1773 ಇಲ್ಲ 1700 ಇತ್ತು ಸರ್. ತೆಗೆದು ನೋಡಿ ಸರ್, ಹಿಂಗಡೆ ಜೇಬಲ್ಲಿ 2 ರೂಪಾಯಿಂದ 1 ರೂಪಾಯಿ ಕಾಯಿನಿ ನೋಡಿ ಅಂದರು. 1700 ರೂಪಾಯಿ ಎಣಿಸಿರೋ ಹಿಂಗಡೆ ಜೇಬಲ್ಲಿ 2 ರೂಪಾಯಿಂದ ಒಂದು ಕಾಯಿನು 1 ರೂಪಾಯಿ ಕಾಯಿನಿದೆ. ಕರೆಕ್ಟ್ ಆಯಿತಾ. ಹೆಂಗೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ ಇದು ನಾಳೆಗೆ ಹಣಿಗಳು ಇದು ಮಾಡ್ತಿದ್ದಾರೆ. ಸೀರೆ ಮಡಿಕೆ 800 ರೂಪಾಯಿ ಇದೆ ಸರ್. 1000 ರೂಪಾಯಿ ಮೊನ್ನೆ ಇದಾದಾಗ ಕೊಟ್ಟಿದ್ರು, ಇನ್ನೂ ಖರ್ಚನ್ನು ಮಾಡ್ಕೊಂಡಿದ್ದಾರೆ. ಇನ್ನೇನು 800 ರೂಪಾಯಿ ಇದೆ ಸರ್. ಕರೆಕ್ಟು. ಇನ್ನು ನಾಳೆ ಬೆಳಗ್ಗೆ ಏನು ಮಾಡಬೇಕು ಎಲ್ಲ ಯಾರನ್ನು ಕರಿಬೇಕು ಎಲ್ಲ ಅವ್ರಿಗೆ ಗೈಡೆನ್ಸ್ ಕೊಟ್ಟರು. ಅವರು ಪರಮ ಭಕ್ತರೇ ಆಗೋರು ಆ ಥರದ್ದು ಸನ್ನಿಧಾನಕ್ಕೆ ಎಲ್ಲ ಹೇಳಾಯಿತು. ಆಮೇಲೆಲ್ಲ ಕಟ್ ಮಾಡಿದ ಮೇಲೆ ಇದಕ್ಕೇನಂತೀಯ ಅಂದರು. ಅವನು ಹಿಂದಿನ ಮುಂದೆ ಹೇಳ್ತೀನಿ ಕಡೆ, ನಾನು ವರ್ತಮಾನ ಹೇಳ್ತೀನಲ್ಲ ನಾನು ಅಂತಂದರು. ಹಿಂದಿಂದ ಮುಂದೆ ಯಾರು ಬೇಕೋ ಹೇಳ್ಬೋದು, ವರ್ತಮಾನ ಈ ನಡೀತಿರೋದು ಹೇಳ್ತಾರಲ್ಲ. ಆಗ ನಾನು ಖಾಲಿ ಬಿದ್ದುಬಿಟ್ಟೆ ಸರ್. ಅಲ್ಲೇ ತಪ್ಪಾಯ್ತಲ್ಲ, ಸುಮ್ಮನೆ ಹೇಳಿದ್ದಷ್ಟೇ ಅಂತಂದು. ಇದು ನಾನು ನೋಡಿದ್ದು ಅನುಭವಿಸಿದ್ದು ವರ್ತಮಾನ. ಪ್ಯಾಂಟ್ ನೋಡಿ ನಿಮ್ಮ ಪ್ಯಾಂಟಲ್ಲಿ ನಿಮಗೆ ಗೊತ್ತಿಲ್ಲಪ್ಪ, ನಂಗೆ ಎಲ್ಲಿಂದ ಹೇಳ್ಬೇಕಲ್ಲ ಅಲ್ಲಿಂದ. ಈಗ ಕೆಲವು ಸಂದರ್ಭಗಳಲ್ಲಿ ನಮ್ಮ ಚಿಕ್ಕಪ್ಪನವ್ರ ಜೊತೆ ಶಿಷ್ಯವರ್ಗದವರೆಲ್ಲ ಮಾತಿಗೆ ಕೂತ್ಕೊಂಡಾಗ ಅವ್ರು ಹೇಳ್ದಂಗೆ ನಡೀತಿದೆ, ಏನಾಗ್ತಿದೆ ಅನ್ನೋದನ್ನು ಕೆಲವು ಅವ್ರು ಇಲ್ಲಿದ್ದಂಥ ಸಂದರ್ಭದಲ್ಲಿ ಮಾತಾಡ್ತಾಯಿದ್ರು, ನಾವೆಲ್ಲ ಹಂಚ್ಕೋತಾ ಇದ್ನು. ಆ ಸಂದರ್ಭದಲ್ಲಿ ಇವತ್ತು ನನಗೆ ತುಂಬ ನೆನಪಿದೆ. ಮೈಸೂರು ಮತ್ತು ಹುಣಸೂರು ಕಡೆಯಿಂದ ಬಂದಂಥ ಇಬ್ಬರು ಒಮ್ಮೆ ಮಾತ್ರ ನಾವು ಬಂದಿದ್ದು. ಗುರುಗಳು ಹೇಳಿದಾಗೆ ಅವರ ಒಂದು ತೆಂಗಿನಕಾಯಿನ ಕೊಟ್ಟಿದ್ದರು. ಇದನ್ನು ಇಟ್ಕೊಂಬಿಡಿ, ಮನೇಲಿಟ್ಟು ದೇವ್ರ ಮುಂದೆ ಪೂಜೆ ಮಾಡಿ, ನೀವೇನು ಅಂದ್ಕೊಂಡಿದ್ದೀರೋ ಆಗುತ್ತೆ, ಬೇಗದಲ್ಲೇ ಆಗುತ್ತೆ ಅಂತಂದಿದ್ರು. ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು. ನಮ್ಮ ಹತ್ರ ದುಡ್ಡು ಇರಲಿಲ್ಲ, ಆದರೆ ಮನೆ ಕಟ್ಟಬೇಕು ಅನ್ನೋ ಯೋಚನೆ ಇತ್ತು. ಆದರೆ ಅದು ಹೇಗೆ ಗೊತ್ತಿಲ್ಲ, ಗುರುಗಳು ಆಶೀರ್ವಾದ ಮಾಡ್ಕೊಂಡು ಕೊಟ್ಟಿದ್ದ ಕಾಯಿನ ಪೂಜೆ ಮಾಡ್ಕೊಳ್ತಾ ಬಂದು 1 ವರ್ಷದೊಳಗೆ ಮನೆ ಕಟ್ಟಿ ಅದು ಗೃಹ ಪ್ರವೇಶಕ್ಕೆ ಈ ಗುರುಗಳನ್ನ ನೋಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬಂದಿದ್ದೀವಿ. ಅದು ಹೇಗಾಯಿತು ಅಂತ ಗೊತ್ತಿಲ್ಲ. ಅದಕ್ಕೆ ತುಂಬ ಖುಷಿಯಾಗ್ತಾಯಿದೆ. ನಮಗೆ ಅವರ ಆಶೀರ್ವಚನ ಕೇಳಬೇಕು, ಅವ್ರು ನೋಡಬೇಕು ಅಂತ. ಹಾಗಾಗಿ ಅಲ್ಲಿಂದ ಬಂದಿದ್ದೀವಿ ಅಂತ ಈ ರೀತಿ ಅವ್ರ ಸಂತೋಷ ಹಂಚ್ಕೊಂಡಿದ್ದು. ಮಗಳು ಮದುವೆ ಆಗಿರಲಿಲ್ಲ, ತುಂಬ ಒಡ್ಡಾಟ ಆಗ್ತಿತ್ತು. ಅವರು ಕೊಟ್ಟಿರ್ತಕ್ಕಂಥದ್ದು ಒಂದು ಅರಿಶಿನ ಕುಂಕುಮ ಇತ್ಯಾದಿಗಳನ್ನು ಕೊಟ್ಟದ್ದನ್ನು ಇವತ್ತಿಗೂ ಇಟ್ಕೊಂಡಿದ್ದೀವಿ. ಆಶೀರ್ವಾದ ಮಾಡಿಕೊಟ್ಟಿರ್ತಕ್ಕಂಥ ಫಲ ಇಟ್ಕೊಂಡಿದ್ದು. ಇದೇ ನಂತರದಲ್ಲಿ ಹೀಗೆ ವಿಸರ್ಜನೆ ಮಾಡಿ ಅಂತ ಹೇಳಿದರು. ಅವ್ರು ಹೇಳಿದಾಗೆಲ್ಲ ಮಾಡ್ಕೊಂಡು ಬಂದು ನಮಗೆ ತುಂಬ ಚೆನ್ನಾಗಿದೆ, ಅನುಕೂಲವಾಗಿದ್ದೀವಿ ಇವತ್ತು ಕೂಡ ಅಂತ ನನ್ನ ಹತ್ರ ಹೇಳ್ಕೊಂಡ್ರು ತುಂಬ ಇದೆ. ಅಂಥ ಅನೇಕ ಸಂದರ್ಭಗಳಿದೆ. ನಮ್ಮ ಚಿಕ್ಕಪ್ಪನವ್ರ ಬದುಕಿನಲ್ಲಿ ಒಂದು ವೈರಾಗ್ಯ ಅಂತಕ್ಕಂಥದ್ದು ಯಾವತ್ತು ಮೂಡ್ತೋ ಆವತ್ತಿನಿಂದ ಅವರು ಎಲ್ಲದರಿಂದ ವಿಮುಖರಾಗ್ತಾ ಹೋದರು. ನಾನು ಅವತ್ತು ನಿಮಗಾಗ ಹೇಳಿದೆ, ಕೇವಲ ವಸ್ತ್ರ ಚಪ್ಪಲಿಗಳಿಂದಲೇ ಅಲ್ಲ, ಹಣಕ್ಕೂ ಕೂಡ ಅಷ್ಟೇ. ಅವರು ಬೇಕಾದಷ್ಟು ಜನ ನನಗೆ ತುಂಬ ಅನುಕೂಲ ಆಯಿತು, ಇದರಿಂದ ದಯವಿಟ್ಟು ಇದನ್ನು ತಗೊಳ್ಳೇಬೇಕು ಗುರುಗಳೇ ಅಂತ ಹೇಳಿ ಹಣ ಅಂತಂದು ಇಟ್ಬಿಡೋರು ಹಣ್ಣೆಲ್ಲವ. ಅದನ್ನು ಅವ್ರು ಮುಟ್ಬಿಟ್ಟು ನನಗೆ ಬಂದಿದೆ ಆಯಿತು ಕೊಟ್ಬಿಡು ಅಂತಂದ್ಬಿಟ್ಟು. ಅದೇ ರೀತಿ ಒಬ್ಬರು ಬಹಳ ದೊಡ್ಡ ವಿದ್ವಾಂಸರು ಬಂದಿದ್ದರು. ಒಂದು ವರ್ಷ 25,000 ರೂಪಾಯಿ ಅವತ್ತಿನ ಕಾಲದಲ್ಲಿ ನಗದನ್ನು ತಂದಿದ್ದರು. ತಂದುಬಿಟ್ಟು ಇಲ್ಲ ಗುರುಗಳೇ ಇದನ್ನು ನೀವು ತಗೊಳ್ಳೇಬೇಕು ಅಂತ ಇಟ್ಟು ಕೈ ಮುಗಿದ್ರು. ತಗೊಳ್ಳೇಬೇಕೇನಪ್ಪ, ಆಯಿತು ತಗೊಳ್ತೀನಿ, ಇದನ್ನು ಮುಟ್ಬಿಟ್ಟು ತಗೊಂಡಿದ್ದೀನಿ ನಾನು, ತಗೊಳ್ಳಿದೆ ನಾನು ದುಡ್ಡು ಅಂತಂದರು. ಮತ್ತೆ ಇಟ್ಕೊಂಡ್ರು. ನಡಿ ಅಂದರು. ನನ್ನ ಜೊತೆ ಬಾ ಅಂದರು. ಅವತ್ತು ಮಂಗಳವಾರ, ಇವತ್ತಿನ ಥರದಲ್ಲಿ ಮಂಗಳವಾರ ಸಂತೆ ಹತ್ತಿರಕ್ಕೆ ಕರ್ಕೊಂಡು ಹೋದರು ಅವರನ್ನು. ಅಲ್ಲಿ ಯಾರು ಬರ್ತಿದ್ರಲ್ಲ ಅವ್ರನ್ನೆಲ್ಲರನ್ನು ಕರೆದು ಕೊಡು 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 ಅಂತ 25,000 ರೂಪಾಯಿಯನ್ನೂ ಅಲ್ಲಿ ಬಂದಂಥ ಓಡಾಡ್ತಿದ್ದಂಥ ಎಲ್ರಿಗೂ ಹಂಚಿಬಿಟ್ಟು ಆಯ್ತು ಬಾ ಅಂತ ನನಗೆ ಕೊಟ್ಟಿದ್ದಾಯಿತು, ಆಯ್ತು ತಾನೇ ಬಾ ಅಂತಂದು ಕರ್ಕೊಂಬಂದ್ಬಿಟ್ರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.